ಬದಲಾವಣೆಗಳು ಬಂದದ್ದು ಪ್ರಾಯಶಃ ಹೀಗೆ. ಆದ್ರೆ ಜೊಳ್ಳು ಸಾಹಿತ್ಯ ಮಾತ್ರ ಬಾರದೆ, ಇನ್ನೊಂದು ಆಗ ಭಾಷಣದಲ್ಲಿ ಹೇಳಿದ ಹಾಗೆ ಹಳೆಯ ತಕ್ಕ ನಾವು ಪುನಃ ಹೋಗ್ತಾ ಇದ್ದೇವೆ, ಅದು ಒಳ್ಳೇದು. ಷಟ್ಪದಿ ಇರ್ಬೋದು, ಮುಕ್ತಕ ಇರ್ಬೋದು, ಕಂದ ಪದ್ಯಗಳಿರ್ಬೋದು ಇತ್ಯಾದಿ. ಈಗ ಒಂದು 4-5 ವರ್ಷಗಳ ಹಿಂದೆ ಹೋದ್ರೆ, ಈಗ ನನ್ನ ಅನುಭವ ಪ್ರಕಾರ ನಾನು 70-80 ಬರಿತಾ ಇದ್ದೇನೆ, ಸುಮಾರು 2005 ಇದನ್ನು ಯಾರಿಗೂ ಗೊತ್ತಿರಲಿಲ್ಲ. ಕನ್ನಡ ಮಾಸಿಕ ಮಾತ್ರ ಗೊತ್ತಿದ್ದದ್ದು ಇವುಗಳೆಲ್ಲ. ಬೇರೆ ಬೇರೆ ಈಗ ಸಿಕ್ಕಾಪಟ್ಟೆ ಬರ್ತಾ ಉಂಟು ಬೇರೆ ಬೇರೆ ಪ್ರಕಾರಗಳು. ಅದರ ಜೊತೆಗೆ ಕೆಲವು ಉತ್ಸಾಹಿಗಳು ಹುಡುಕಿ ತಂದಂತ ಆಂಗ್ಲ ಪ್ರಕಾರಗಳು, ಟಂಕ ಇರ್ಬೋದು, ತನ್ನಗ ಇರ್ಬೋದು ಇತ್ಯಾದಿ. ಏನೇ ಆಗಲಿ ಅವುಗಳನ್ನು ಬಳಸುವಾಗ ಚಂದಕ್ಕೆ ಬಳಸುವ, ಅವುಗಳನ್ನು ನಾವು ಏನಾದ್ರು ಮಾಡುವಾಗ ಒಟ್ಟಾರೆ ಬರೆಯುವುದು ಅಂತ ಮಾಡೋದು ಬೇಡ, ಸರಿಯಾಗಿ ಬರೆಯುವ. ಹಾಗೆ ಆದಾಗ ಏನಾಗ್ತದೆ, ಅದು ಕೊಡುವುದು ಆ ಓದುಗರಿಗೆ ಒಳ್ಳೆದನ್ನು ಕೊಡ್ತದೆ. ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ಏನಾಗ್ತದೆ, ಜ್ಞಾನ ವೃದ್ಧಿ ಆಗ್ತದೆ. ಇಲ್ಲ ಇದ್ರೆ ಜೊಳ್ಳು ಸಾಹಿತ್ಯಗಳಲ್ಲಿ ಮುಳುಗಿದಾಗ ನಾವು ಸಹ ಅವರೊಟ್ಟಿಗೆ ಹೋಗುವಾಗ ಆಗುವುದು ಉಂಟು ಎಷ್ಟೋ ಸಾರಿ. ಆ ಒಂದು ಭಯ ಕೂಡ ನನಗಿದೆ, ಎಲ್ಲರೂ ಆ ಕಡೆಗೆ ಹೋಗುವಂತಹದ್ದು. ಹಾಗಾಗುವುದು ಬೇಡ. ಹಾಗಾದಾಗ ನಮ್ಮ ಸಾಹಿತ್ಯ ಲೋಕ ಬಡ ಆಗ್ತದೆ. ಬೇರೆ ಸಾಹಿತ್ಯಗಳು ಮೇಲೆ ಬರ್ಲಿಕ್ಕೂ ಸಾಕು, ಬೇರೆ ಭಾಷಾ ಸಾಹಿತ್ಯಗಳು. ಮತ್ತೆ ಬೇರೆ ಭಾಷಾ ಸಾಹಿತ್ಯಗಳನ್ನು ಎರವಲು ತರುವುದು ತಪ್ಪೇನಲ್ಲ. ಅವುಗಳನ್ನು ನಾವು ಕನ್ನಡೀಕರಣ ಮಾಡಿ ಅವುಗಳನ್ನು ನಾವು ಬೆಳೆಸಿ ಅವುಗಳನ್ನು ಇತರರು ಅರ್ಥ ಮಾಡಿಕೊಳ್ಳುವಂತೆ ಬರೆಯುವುದು ಕೂಡ ತಪ್ಪೇನಲ್ಲ. ನಮ್ಮ ಅಪರಾಜಿಯವರ ಮಗಳು ಅಂತ ಬರ್ತದೆ, ಇಂಗ್ಲಿಷಲ್ಲಿ ಬರೀತಿದ್ಲು. ಆ ಇಂಗ್ಲಿಷಲ್ಲಿ ಯಾರಾದ್ರೂ ಕನ್ನಡಕ್ಕೆ ಮಾಡಿ ಅಂತ ನಾನು ಹೇಳಿದ್ದೆ ಒಮ್ಮೆ, ಅವರ ಹತ್ರ ಹೇಳಿದ್ದೆ ಕಾಣ್ತದೆ, ಕನ್ನಡೀಕರಣ ಮಾಡಿ ಕಳಿಸಿ ಅಂತೇಳಿ. ಹಾಗೆ ಅಲ್ವಾ, 3 ವರ್ಷ ಹಿಂದೆ. ಹಾಗೆ ಅದು ಒಳ್ಳೇದೇ, ಯಾಕಂದ್ರೆ ಆಗ ಹೆಚ್ಚು ಹೆಚ್ಚು ಜನರಿಗೆ ಪ್ರಚಾರ ಆಗ್ತದೆ. ಒಟ್ಟಿನಲ್ಲಿ ನಾನು ಪ್ರಾಯಶಃ ಸಮಯ ಸಾಕಲ್ಲ, ನೀವು ಈಗ ಹೇಳಿದ್ದು ವೆರಿ ಸ್ಟ್ರಿಕ್ಟ್ ಇದೆ.